ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಶ್ರೀ ಲಕ್ಷ್ಮಿ ಕಾರ್ಸ್ ನೆಲಗದನಹಳ್ಳಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಸುಮಾರು ಒಂದು 50ರಿಂದ 60 ಗಾಡಿಗಳು ವೈಟ್ ಬೋರ್ಡ್ ಅಲ್ಲಿ ಗಾಡಿಗಳು ಸಿಗುತ್ತೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಲೋ ಬಜೆಟ್ ಅಲ್ಲಿ ಗಾಡಿಗಳು ಸಿಗುವಂತ ಜಾಗ ಅಂತಂದ್ರೆ ಶ್ರೀ ಲಕ್ಷ್ಮಿ ಕಾರ್ಸ್ ನೆಲಗದನಹಳ್ಳಿ. ಒಂದು ತಿಂಗಳಾಗಿತ್ತು ವಿಡಿಯೋ ಮಾಡಿ, ಸೊ ಸ್ಟಾಕ್ ಎಲ್ಲ 50% ಚೇಂಜ್ ಆಗಿದೆ. ಸೊ ಹಾಗಾಗಿ ಮತ್ತೊಮ್ಮೆ ವಿಡಿಯೋ ಮಾಡೋದಕ್ಕೆ ನಾನು ಲಕ್ಷ್ಮಿ ಕಾರ್ಸ್ಗೆ ಬಂದಿದ್ದೀನಿ. ಬನ್ನಿ, ಇವತ್ತು ಸುಮಾರು ಲೋ ಬಜೆಟ್ ಅಲ್ಲಿ ನಾನು ನಿಮಗೆ ಗಾಡಿಗಳನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಂಗೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಇದ್ದೀನಿ. ಅಲ್ಲಿ ಶಾರ್ಟ್ಸ್ ಮುಖಾಂತರ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಬೇಗ ಶಾರ್ಟ್ಸ್ ಮುಖಾಂತರ ನಿಮಗೆ ವಿಡಿಯೋಗಳು ನೋಡಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ, ಇವತ್ತಿನ ವಿಡಿಯೋ ವೈಟ್ ಬೋರ್ಡ್ ಕಾರ್ಗಳನ್ನ ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್? ಸೂಪರ್ ಸರ್, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಚೆನ್ನಾಗಿದ್ದೀನಿ ಸರ್. ಸರ್, ಈಗ ಅಂದ್ರೆ ನನ್ನ ವ್ಯೂವರ್ಸ್ಗೆ ಕಡಿಮೆ ಬಜೆಟ್ ಅಲ್ಲಿ ಗಾಡಿಗಳು ತೋರ್ಸೋಣ ಅಂತ ಹೇಳ್ಬಿಟ್ಟು ನಿಮ್ಮ ಶೋರೂಮ್ಗೆ ಅಂದ್ರೆ ಲಕ್ಷ್ಮಿ ಕಾರ್ಸ್ಗೆ ಬಂದಿದ್ದೀನಿ. ಸೊ ಇವತ್ತು ಎಷ್ಟು ಗಾಡಿಗಳು ಸಿಗುತ್ತೆ ಸರ್? ಸರ್, ಇವತ್ತು ಮೊದಲನೇದಾಗಿ ನಾನು ಕರ್ನಾಟಕ ಜನತೆಗೆ ನಮಸ್ಕಾರಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಒಳ್ಳೆ ಈ ಸರಿ ಆಷಾಢದಲ್ಲಿ ಕೂಡ ಒಳ್ಳೆ ಗಾಡಿಗಳು, ತುಂಬಾ ಚೆನ್ನಾಗಿ ಗಾಡಿಗಳು ಕೊಟ್ಟಿದೀವಿ. ಯಾಕೆಂದ್ರೆ ಕಸ್ಟಮರ್ಸ್ ತುಂಬಾ ಬಂದಿದ್ದಾರೆ. ಆಷಾಢ ಅಂತ ನಮ್ಗೇನು ಕಡಿಮೆ ಮಾಡಿಲ್ಲ, ಒಳ್ಳೆ ಗಾಡಿಗಳು ಕೊಟ್ಟಿದೀವಿ. ಹಾಗೆ ಸಪೋರ್ಟ್ ಮಾಡಿ, ಮುಂದೆ ಇನ್ನೂ ಒಳ್ಳೊಳ್ಳೆ ಗಾಡಿಗಳು ಕೊಡ್ತೀವಿ. ಹಾಗೆ ಶ್ರಾವಣ ಸ್ಟಾರ್ಟ್ ಆಯ್ತು, ಶ್ರಾವಣಕ್ಕೆ ಒಳ್ಳೊಳ್ಳೆ ಗಾಡಿಗಳು ತರಿಸಿದೀವಿ. ಹಾಗೆ ಒಂದು 50 ಗಾಡಿ ಸಿಗುತ್ತೆ ನಿಮ್ಗೆ. ಎಲ್ಲ ಲೋ ಬಜೆಟ್ ಗಾಡಿಗಳು ನಮ್ಮ ಹತ್ರ ಜಾಸ್ತಿ ಸಿಗುತ್ತೆ. ಲೋನ್ ಅಂತ ಹೋದ್ರೆ ಒಂದು 8ರಿಂದ 10 ಗಾಡಿ ಸಿಗುತ್ತೆ ನಿಮ್ಗೆ. ವಿಸಿಟ್ ಮಾಡಿ. ನಮ್ದು ಲೊಕೇಶನ್ ಬಂದ್ಬಿಟ್ಟು ಪೀಣ್ಯ 8ನೇ ಮೈಲಿಂದ ಒಳಗಡೆ ನಲ್ಗಂದ್ರಳ್ಳಿ ಸರ್ಕಲ್ ಅಂತ ಸಿಗುತ್ತೆ. ಇದು ಆಂಧ್ರಳ್ಳಿ ಮೈನ್ ರೋಡ್. ನೀವು ತುಮಕೂರು ಮೈನ್ ಹೈವೇ ರೋಡ್ ಇಂದ ಬರೀ 2 ಕಿಲೋಮೀಟರ್ ಇಲ್ಲಿ ಬಂದ್ಬಿಡ್ತೀರಾ. ಒಂದು ಹಾಯ್ ಅಂತ ಕಳಿಸಿ, ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಕಳಿಸ್ತೀನಿ, ದಯವಿಟ್ಟು ವಿಸಿಟ್ ಮಾಡಿ. ಬಟ್ ಎಲ್ಲರಿಗೂ ಫೋನ್ ಅಲ್ಲಿ ಹೇಳಲಿಕ್ಕೆ ಆಗಲ್ಲ. ಒಂದು ಹಾಯ್ ಅಂತ ಹಾಕಿ ಲೊಕೇಶನ್ ಬರುತ್ತೆ. ಲೊಕೇಶನ್ ಬಂದ್ರೆ ಒಂದಲ್ಲ ಒಂದ್ ಗಾಡಿ ಸಿಗುತ್ತೆ. ಕಡಿಮೆ ಬಜೆಟ್ ಇಂದ ಹೈ ಬಜೆಟ್ ಇಂದ ಕಡಿಮೆ ಯಾವ ಗಾಡಿ ಬೇಕಾದ್ರೂ ನಾವು ಕೊಡ್ತೀವಿ. ಬಟ್ ಆದಷ್ಟು ಕಡಿಮೆ ಬಜೆಟ್ ಅಲ್ಲಿ ನಾವು ಕೊಡ್ಬೇಕು ಅನ್ನೋದು ನಮ್ ಕಾನ್ಸೆಪ್ಟ್. ಎಲ್ಲರ ಮನೆಗೂ ಒಂದ್ ಗಾಡಿ ಇರ್ಬೇಕು ಅನ್ನೋದು ನಮ್ದು ಒಂದು ಆಸೆ. ಓಕೆ ಸರ್, ನಿಮ್ಮ ಆಸೆ ಉದ್ದೇಶಕ್ಕೆ ನಮ್ ಕಡೆಯಿಂದನೂ ಸಪೋರ್ಟ್ ಸಿಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಗಾಡಿ ಅನ್ನೋದು ಇರಲೇಬೇಕು ಈಗಿನ ಪರಿಸ್ಥಿತಿಯಲ್ಲಿ. ಈಗ ಒಂದು 2 ವೀಲರ್ ಹೋಗ್ತೀನಿ ಸರ್, 1.5 ಲಕ್ಷ 2 ವೀಲರ್ ಕೊಡ್ಬೇಕು. ಅದ್ರ ಬದಲು ಒಂದು 4 ವೀಲರ್ ಅಲ್ಲಿ ನಾನು 1ರಿಂದ 1.5 ಲಕ್ಷ 2 ಲಕ್ಷಕ್ಕೆ 4 ವೀಲರ್ ಕೊಡ್ತೀನಿ. ಒಂದ್ 4 ಜನ 5 ಜನ ಆರಾಮ ಓಡಾಡ್ಬೋದು. ಅದಕ್ಕೆ ಅದು ಓಡಾಡ್ಬೇಕು ಅನ್ನೋದು ನಂದು ಒಂದು ಕಾನ್ಸೆಪ್ಟ್ ಸರ್. ಅದಕ್ಕೆ ಸರ್ ಲೋ ಬಜೆಟ್ ಗಾಡಿಗಳು ಸಿಗುವಂತ ಜಾಗ ಅಂತಂದ್ರೆ ಲಕ್ಷ್ಮಿ ಕಾರ್ಸ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಶ್ರಾವಣ ಸ್ಟಾರ್ಟ್ ಆಗಿದೆ. ಆಷಾಢದಲ್ಲೂ ಏನ್ ಕಡಿಮೆ ಇಲ್ಲ, ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಈಗ ಶ್ರಾವಣ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲ ಆಫರ್ ಅಲ್ಲಿ ಕೊಟ್ಬಿಡೋಣ. ಖಂಡಿತ ಸರ್, ಫುಲ್ ಆಫರ್ ಕೊಡ್ತೀನಿ. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಸರ್. ಸರ್, ಬರೀ 90,000 ರೂಪಾಯಿಗೆ ಗಾಡಿ ಕೊಡ್ತಿರಂತೆ, ನಿಜನಾ ಸರ್? ಸರ್, 90,000ದಿಂದ ನಮ್ಮ ಹತ್ರ 10 ಲಕ್ಷ ತನಕನೂ ಗಾಡಿ ಇದೆ. ಬಟ್ ಲೋ ಬಜೆಟ್ ಅಂತ ಹೇಳಿದ್ರಿಂದ ಒಂದು ಲೋ ಬಜೆಟ್ ಅಲ್ಲಿ 2 ಗಾಡಿ ಕೊಡೋಣ ಅಂತ ಹೇಳಿ ಕೊಟ್ಬಿಡಿ ಸರ್. ನಿಮ್ಗೆ 2 ಸ್ಪಾರ್ಕ್ ಗಳಿದೆ. ಒಂದು 9 ಮಾಡಲ್ ಇದೆ, ಇನ್ನೊಂದು 9 ಮಾಡಲ್. 2 9 ಮಾಡಲ್. ಇದು ಸೆಕೆಂಡ್ ಓನರ್ ಬರುತ್ತೆ, ಇದು 4th ಓನರ್ ಆಗಿದೆ. ಬಟ್ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಈ ಗಾಡಿನ ಬರೀ 90,000 ಕೊಡ್ತಾ ಇದ್ದೀನಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿನ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ 90,000 ಕೊಡ್ತಾ ಇದ್ದೀನಿ ಈ ಗಾಡಿ ಸರ್. ಹಾಗೆ ಇದು ಅಂತ ಬಂದ್ರೆ ಇದು ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದು 1,10,000 ಕೊಡ್ತಾ ಇದ್ದೀನಿ. ಒಂದು ಹತ್ತಕ್ಕೆ 90,000 ಒಂದು ಹತ್ತು ಕೊಡ್ತೀನಿ. ಲೋ ಬಜೆಟ್ ಇಂದ ಸ್ಟಾರ್ಟ್ ಗಾಡಿಗಳು ಸ್ಟಾರ್ಟ್ ಸರ್. ಬನ್ನಿ ಸರ್. ಓಕೆ, ನೆಕ್ಸ್ಟ್ ಸರ್, 1,40,000 ರೂಪಾಯಿ ಟೋಟಲ್ ಆಗಿ 3 ಗಾಡಿಗಳು ಡಿಫ್ರೆಂಟ್ ಕಲರ್ ಅಲ್ಲಿ ಸಿಗ್ತಾ ಇದೆ. ವ್ಯಾಗನರ್ ಗಾಡಿಗಳು ಕೊಡಿ ಸರ್ ಡೀಟೇಲ್ಸ್. ಸರ್, ವ್ಯಾಗನರ್ ಅಲ್ಲಿ ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇದೀರಾ, ಒಂದು 3 ಗಾಡಿ ಬಂದಿದೆ. ಹೇಳಿ ಸರ್. ಸದ್ಯಕ್ಕೆ ಒಂದು 3 ಗಾಡಿ ಇದೆ, ಇನ್ನೊಂದ್ 2 ಗಾಡಿ ಬರೋದಿದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 1,20,000 ಕೊಡ್ತಾ ಇದೀನಿ. ಮಾಡಲ್ ಸರ್? ಮಾಡಲ್ ಸರ್ 8 ಮಾಡಲ್. ಇದು 8 ಮಾಡಲ್ ಸೆಕೆಂಡ್ ಓನರ್ 1,20 ಕೊಡ್ತಾ ಇದೆ. ಓಕೆ ಸರ್. ಸಾರಿ, 5 ಮಾಡಲ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,10,000 ಕೊಡ್ತಾ ಇದೆ. ಒಂದು ಹತ್ತಕ್ಕೆ. ಇದು ಬಂದ್ಬಿಟ್ಟು 6 ಮಾಡಲ್. ಇದು ಬಂದ್ಬಿಟ್ಟು 1,40,000 ಕೊಡ್ತೀನಿ. ಸ್ವಲ್ಪ ಕಸ್ಟಮರ್ ವೆಹಿಕಲ್, ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಬನ್ನಿ ಲೊಕೇಶನ್. 1,40,000 ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಸರ್. ಕೊಡಿ ಸರ್. ಪೇಟಲ್ ಗಾಡಿ ಸರ್, 14 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ಒಂದು 3 ಲಕ್ಷ ಬಜಾರ್ ಮಾರ್ತಾರೆ. ನಮ್ ಲಕ್ಷ್ಮಿ ಕಾರ್ಸಿಗೆ ಬನ್ನಿ, ಒಂದು 2,85,000 ಗಾಡಿ ಕೊಡ್ತಾ ಇದೆ. 2,85 ಕೊಡ್ತಾ ಇದೆ. ಪುಂಟೋನ ಸರ್? ಫಿಯಟ್ ಪುಂಟೋ ಡೀಸೆಲ್ ವೆಹಿಕಲ್ 2,85 ಕೊಡ್ತೀನಿ ಸರ್. ಸರ್, ಯಾರೆಲ್ಲ ಒಂದು ಟಾಟಾ ಮಾಂಜಾದಲ್ಲಿ ಗಾಡಿ ಹುಡುಕ್ತಾ ಇದೀರಾ, ಒಂದು ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. 10 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,55,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,45,000 ಗಾಡಿ ಕೊಡ್ತಾ ಇದೆ. ಬರೀ 1,45 ಕೊಡ್ತೀನಿ. ಓಕೆ, ಬನ್ನಿ ಸರ್. ಸರ್, ಸ್ವಿಫ್ಟ್ ಅಲ್ಲಿ ಸುಮಾರು ಗಾಡಿಗಳಿದೆ, ಒಂದು 8ರಿಂದ 10 ಗಾಡಿಗಳಿದೆ ಸರ್. ಈಗ ಸದ್ಯಕ್ಕೆ ನನ್ನ ಹತ್ರ ಒಂದು 6 ಗಾಡಿಗಳಿದೆ, ಇನ್ನೂ ಒಂದು 2 ಗಾಡಿ ಬರೋದಿದೆ ಸರ್. ಎಲ್ಲ ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. ಕೊಟ್ಬಿಡಿ ಸರ್. ಈ ಸರಿ ಸರ್, 7 ಮಾಡಲ್, ಓನರ್ 4th ಆಗಿದೆ. ಇದು ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 1,75,000 ಕೊಡ್ತಾ ಇದೀನಿ. ಬರೀ 1,75. ಬರೀ 1,75,000 ಕೊಡ್ತಾ ಇದೀನಿ. ಹಾಗೆ ಈ ಗಾಡಿ ಸರ್? ಹಾಗೆ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 5 ಮಾಡಲ್ ಆಗಿರುತ್ತೆ, ಓನರ್ 6 ಆಗಿರುತ್ತೆ. ಇದು 1,45,000 ಕೊಡ್ತಾ ಇದೀನಿ. 1,45 5 ಮಾಡಲ್. ಓಕೆ, ಹಾಗೆ ಈ ಗಾಡಿ ಸರ್? ಸರ್, ಹಾಗೆ ಈ ಗಾಡಿ 11 ಮಾಡಲ್ ಆಗಿರುತ್ತೆ. ಇದು 4th ಓನರ್ ಆಗಿರುತ್ತೆ. ಹಾಗಾಗಿ ಈ ಗಾಡಿನ 1,95,000 ಕೊಡ್ತಾ ಇದೀನಿ. 1,95 ಕೊಡ್ತಾ ಇದೀನಿ. ಓಕೆ, ಹಾಗೆ ಒಂದು ಬ್ಲಾಕ್. ಹಾಗೆ ಇದು 11 ಮಾಡಲ್, 4th ಓನರ್ ಆಗಿರುತ್ತೆ. ಇದು 1,95 ಕೊಡ್ತಾ ಇದೀನಿ. ಇದು ಕೂಡ 1,95,000. ಹಾಗೆ ಇನ್ನೊಂದು 5 ಮಾಡಲ್, 4th ಓನರ್ ಆಗಿದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 1,55,000 ಕೊಡ್ತಾ ಇದೀನಿ. 1,55,000 55,000 ಕೊಡ್ತಾ ಇದೀನಿ. ಓಕೆ,
ಇವೆಲ್ಲ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಓಕೆ ಹಾಗೆ ಇನ್ನೊಂದು 11 ಮಾಡಲ್ 4th ಓನರ್ ಒಂದು ಕಸ್ಟಮರ್ ವೆಹಿಕಲ್, ಇದು ಡೆಲ್ಲಿ ಟು ಕರ್ನಾಟಕ ಆಗಿದೆ. ಸರಿ ಸರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ ನಿಮ್ಗೆ. 2,25,000 ಕೊಡ್ತಾ ಇದೀನಿ. ಮಾಡಲ್ ಸರ್ ಗಾಡಿದು ಸರ್ 11 ಮಾಡಲ್ 4th ಓನರ್, 11 ಮಾಡಲ್ 4th ಓನರ್, ಪೆಟ್ರೋಲ್. 2,20,000. 2,25,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ಆಗುತ್ತೆ. ಓಕೆ ಸರ್, ನಾವು ನೋಡಿದ ಸ್ವಿಫ್ಟ್ ಗಳೆಲ್ಲ ಪೆಟ್ರೋಲ್ ಏನಾ? ಎಲ್ಲ ಪೆಟ್ರೋಲ್ ಸರ್, ಎಲ್ಲ ಪೆಟ್ರೋಲ್. ಓಕೆ. ಹೋಂಡಾ ಸಿಟಿ ಸರ್. ಹಾಗೆ ಹೋಂಡಾ ಸಿಟಿಲಿ ಯಾರು ಗಾಡಿ ಹುಡುಕ್ತಾ ಇದೀರಾ, ಒಂದ್ 2 ಗಾಡಿ ಸಿಗುತ್ತೆ ನಮ್ಮ ಹತ್ರ. ಪೆಟ್ರೋಲ್ ವೆಹಿಕಲ್ ಇದು 7 ಮಾಡಲ್, ಅದು ಬಂದ್ಬಿಟ್ಟು 8 ಮಾಡಲ್. ಓಕೆ ಓಕೆನಾ, ಅದು ಸೆಕೆಂಡ್ ಓನರ್, ಇದು ಸೆಕೆಂಡ್ ಓನರ್. ಇದು 1,75,000 ಕೊಡ್ತಾ ಇದೀನಿ. 1,75,000. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀನಿ, ಎದುರುಗಡೆ ಬನ್ನಿ. ಓಕೆ, ಈ ಗಾಡಿ ಸರ್. ಓಕೆ, ಹಾಗೆ ಇದು ಬಂದ್ಬಿಟ್ಟು 1,85,000 ಕೊಡ್ತಾ ಇದೀನಿ. 1,85,000. ಓಕೆ ಓಕೆ ಸ್ನೇಹಿತರೆ, ನೋಡಿ 2 ಹೋಂಡಾ ಸಿಟಿ ಗಾಡಿ ತೋರಿಸಿದೀನಿ. 2 ಕೂಡ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಲಕ್ಷ್ಮಿ ಕಾರ್ಸ್ ಸಿಗ್ತಾ ಇದೆ ಸರ್. ಹಾಗೆ ಸ್ಕೋಡಾ ಸರ್, ಯಾರೆಲ್ಲ ಸ್ಕೋಡಾ ಒಂದ್ ಗಾಡಿ ಹುಡುಕ್ತಾ ಇದ್ದೀರಾ ಡೀಸೆಲ್ ಅಲ್ಲಿ, ಇದು 1.6 ಎಲಿಗೆನ್ಸ್ ಪ್ಲಸ್ ಬರುತ್ತೆ ನಿಮಗೆ. ಎಲಿಗೆನ್ಸ್ ಪ್ಲಸ್ ಬರುತ್ತೆ, ಡೀಸೆಲ್ ವೆಹಿಕಲ್, 14 ಮಾಡಲ್, ಸೆಕೆಂಡ್ ಓನರ್. ಲೋನ್ ಅಂತ ಹೋದ್ರೆ ನಿಮ್ಗೆ ಲೋನ್ ಕೂಡ ಆಗುತ್ತೆ ಈ ಗಾಡಿ. ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ 4,10,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,90,000 ಗಾಡಿ ಕೊಡ್ತೀನಿ. 390 ಕೊಡ್ತೀನಿ. ಹಾಗೆ ಇನ್ನೊಂದು ಸ್ಕೋಡಾ ಸಿಗ್ತಾ ಇದೆ ಸರ್. ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ, ಇದು 14 ಮಾಡಲ್, ಬಟ್ ಓನರ್ ಮಾತ್ರ 4 ಆಗಿದೆ. ಹಾಗಾಗಿ ಈ ಗಾಡಿನ ನಾನು 2,80,000 ಕೊಡ್ತಾ ಇದೀನಿ. 280 ಸರ್. ಇದು ಸ್ಕೋಡಾ ರ್ಯಾಪಿಡ್, ಅದು ಸ್ಕೋಡಾ ರ್ಯಾಪಿಡ್. ಹೌದು. ಓಕೆ, ಈ ಗಾಡಿ ಸರ್. ಸರ್, ಹಾಗೆ ಯಾವ್ದಾದ್ರು ಸ್ಕೋಡಾ ಲಾರಾ ಯಾರು ಹುಡುಕ್ತಾ ಇದ್ರೆ, ಇದು 8 ಮಾಡಲ್ 3rd ಓನರ್ ವೆಹಿಕಲ್ ಆಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 1,95,000 ಈ ಗಾಡಿ ಕೊಡ್ತಾ 1,95,000. 8 ಮಾಡಲ್ 3rd ಓನರ್. ಓಕೆ ಸರ್, ಕ್ವಿಡ್ ಗಾಡಿಲಿ ಯಾರ್ಯಾರು ಗಾಡಿಗಳು ಹುಡುಕ್ತಾ ಇದ್ದೀರಾ, ಅದ್ರಲ್ಲೂ ನಿಮಗೆ ಲೋನ್ ಆಪ್ಷನ್ಸ್ ಇದೆ. ಇದು ಲೋನ್ ಕೂಡ ಆಗುತ್ತೆ ನಿಮ್ಗೆ. 17 ಮಾಡಲ್ ಸಿಂಗಲ್ ಓನರ್, ಇದು ಪೆಟ್ರೋಲ್ ವೆಹಿಕಲ್ ಬರುತ್ತೆ. 2,85,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,65,000 ಕೊಡ್ತಾ ಇದೀನಿ. 265 ಲೋನ್ ಆಗುತ್ತೆ ಗಾಡಿಗೆ. 100% ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಆಗುತ್ತೆ. ಓಕೆ ಸರ್. ಸರ್, ಆಲ್ಟೋದಲ್ಲಿ ಗಾಡಿ ಯಾರು ಹುಡುಕ್ತಾ ಇದೀರಾ, ಒಂದು ಆಲ್ಟೋ ಕೊಡ್ತೀನಿ, ಒಂದು ಆಲ್ಟೋ K10 ಕೊಡ್ತೀನಿ. ಇದಕ್ಕೆ ಲೋನ್ ಆಗಲ್ಲ, ಇದಕ್ಕೆ ಲೋನ್ ಆಗುತ್ತೆ. ಓಕೆ ಸರ್. ಬಟ್ ಇದು 7 ಮಾಡಲ್ 3rd ಓನರ್, 1,25,000 ಕೊಡ್ತಾ ಇದೀನಿ. ಓಕೆ. ಹಾಗೆ ಇದು ಬಂದ್ಬಿಟ್ಟು ನಿಮ್ಗೆ ಲೋನ್ ಆಗುತ್ತೆ. 16 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 2,80,000 ಹೇಳ್ತಾ ಇದೀನಿ. 2,65,000 ಈ ಗಾಡಿ ಕೊಡ್ತೀನಿ. 265. ಓಕೆ ಸರ್. ಹಾಗೆ 7 ಸೀಟರ್ ಅಲ್ಲಿ 2 ಗಾಡಿ ನಿಲ್ಸಿದಿರಿ ಸರ್. 7 ಸೀಟರ್ ಅಲ್ಲಿ ಯಾರು ಕಡಿಮೆ ಬಜೆಟ್ ಅಲ್ಲಿ ಗಾಡಿಗಳು ಹುಡುಕ್ತಾ ಇದೀರಾ, ಒಂದು ಸ್ಕಾರ್ಪಿಯೋ ಗಾಡಿ ಕೊಡ್ತೀನಿ. ಇದು ಬಂದ್ಬಿಟ್ಟು ನಿಮ್ಗೆ 5 ಮಾಡಲ್ ಆಗಿರುತ್ತೆ, 3rd ಓನರ್ ಆಗಿರುತ್ತೆ. ಇದು 1,80,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,70,000 ಈ ಗಾಡಿ ಕೊಡ್ತಾ ಇದೀನಿ. 1,70,000. 7 ಮಾಡಲ್ ವಿತ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್. ಓಕೆ, ಬನ್ನಿ ಸರ್. ಹಾಗೆ ಬೊಲೆರೋ. ಹಾಗೆ ಒಂದು ಬೊಲೆರೋ ಗಾಡಿ ಯಾರು ಹುಡುಕ್ತಾ ಇದ್ರ, 10 ಮಾಡಲ್ 2nd ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್, ಅದು ಕೂಡ ಡೀಸೆಲ್. ಡೀಸೆಲ್ ವೆಹಿಕಲ್ 2nd ಓನರ್ ವೆಹಿಕಲ್, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ. 3,30,000 ಈ ಗಾಡಿ ಕೊಡ್ತಾ ಇದೆ. 330. 11 ಮಾಡಲ್ 10 ಮಾಡಲ್ ಸರ್. 10 ಮಾಡಲ್. ಓಕೆ ಸರ್. ಹಾಗೆ ಕ್ರೆಟಾ. ಸರ್, ಯಾರು ಒಂದು ಹೈ ಬಜೆಟ್ ಅಲ್ಲಿ ಒಂದು ಗಾಡಿ ಹುಡುಕ್ತಾ ಇರೋರಿಗೆ, ಕ್ರೆಟಾ 18 ಮಾಡಲ್ 2nd ಓನರ್ ಡೀಸೆಲ್, ಇದು ಬಟನ್ ಸ್ಟಾರ್ಟ್ ಬರಲ್ಲ ನಿಮ್ಗೆ, ಕೀ ಸ್ಟಾರ್ಟ್ ಬರುತ್ತೆ. ಈ ವೆಹಿಕಲ್ ಬಂದ್ಬಿಟ್ಟು 18 ಮಾಡಲ್ 2nd ಓನರ್, 95,000 ರನ್ ಆಗಿದೆ. 10 ಲಕ್ಷ ಹೇಳ್ತಾ ಇದಾರೆ ಕಸ್ಟಮರ್. ಸ್ವಲ್ಪ ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. 10 ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಕಸ್ಟಮರ್ ವೆಹಿಕಲ್. ಬೇಕಾದ್ರೆ ಬಂದ್ರೆ ಡೈರೆಕ್ಟ್ ಸ್ವಲ್ಪ ಕೂರ್ಸಿ ಮಾತಾಡಿ ಮಾಡ್ಕೊಡೋಣ. ಓಕೆ ಸರ್. ಹಾಗೆ ಹುಂಡೈ i20 ಸರ್. ಸರ್, ಹುಂಡೈ i20 ಡಿಮ್ಯಾಂಡ್ ಅಂತ ಎಲ್ಲರಿಗೂ ಗೊತ್ತಿದೆ. ತುಂಬಾ ಕಷ್ಟಪಟ್ಟಿದ್ವಿ, ಗಾಡಿ ಸಿಗ್ತಾ ಇಲ್ಲ. ಬಟ್ ಪೆಟ್ರೋಲ್ ವೆಹಿಕಲ್ ಯಾರೆಲ್ಲ ಹುಡುಕ್ತಾ ಇದೀರಾ, 19 ಮಾಡಲ್ ಸಿಂಗಲ್ ಓನರ್, 94,000 ಓಡಿದೆ, 4 ಟೈರ್ ಫ್ರೆಶ್ ಇದೆ. ಗಾಡಿಲಿ ಏನು ಕೆಲಸ ಇಲ್ಲ, ಗಾಡಿ ಅಪ್ಡೇಟ್ ಇದೆ. ಸಿಂಗಲ್ ಓನರ್ ವೆಹಿಕಲ್ 6,10,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,90,000 ಕೊಡ್ತಾ ಇದೀವಿ. 590 ಕೊಡ್ತೀನಿ. ಓಕೆ ಸರ್. ಈಕೋ ಸ್ಪೋರ್ಟ್ಸ್. ಸರ್, ಈಕೋ ಸ್ಪೋರ್ಟ್ಸ್ ಒಂದು 15 ಮಾಡಲ್ ಇದು, ಬಟ್ ಓನರ್ 3rd ಆಗಿದೆ. ನಿಮ್ಗೆ ಲೋನ್ ಅಂತ ಹೋದ್ರೆ ಒಂದು 3 ಲಕ್ಷ ಲೋನ್ ಆಗುತ್ತೆ ಇದಕ್ಕೆ. ಈ ವೆಹಿಕಲ್ ಬಂದ್ಬಿಟ್ಟು ನಾನು 3,90,000 ಗಾಡಿ ಕೊಡ್ತಾ ಇದೀನಿ. 390 ಲೋನ್ ಆಗುತ್ತೆ ಗಾಡಿಗೆ. ಲೋನ್ ಆಗುತ್ತೆ ಸರ್. ಒಂದು 3 ಲಕ್ಷ ಲೋನ್ ಟ್ರೈ ಮಾಡಬಹುದು, ಒಂದು 2 ಲಕ್ಷ ಮಾಡ್ಕೊಡ್ತೀನಿ. ಓಕೆ. ಚೆವರ್ಲೈಟ್ ಬೀಟ್ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಯಾರು ಹುಡುಕ್ತಾ ಇದೀರಾ, ಒಂದು ಒಳ್ಳೆ ವೆಹಿಕಲ್ 1,65,000 ಗಾಡಿ ಕೊಡ್ತಾ ಇದೀನಿ. 165 ಪೆಟ್ರೋಲ್ ವೆಹಿಕಲ್, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ ಸರ್. ಹಾಗೆ ಎಲ್ರಿಗೂ ಇಷ್ಟ ಆಗುವಂತ ಗಾಡಿಗಳು ನಿಮ್ಗೆ ಟೋಟಲ್ ಸ್ಯಾಂಟ್ರೋ 3 ಗಾಡಿಗಳು ಇಟ್ಟಿದ್ದೀರಿ ಸರ್. 3 ಗಾಡಿಗಳಿದೆ ಸ್ಯಾಂಟ್ರೋ. ಫಸ್ಟ್ 4 ಮಾಡಲ್ 4th ಓನರ್ ಇದು. ಈ ಗಾಡಿ ಬಂದ್ಬಿಟ್ಟು 1,20,000 ಕೊಡ್ತಾ ಇದೀನಿ ಸರ್. 120ಕ್ಕೆ 2004 ಮಾಡಲ್ 4th ಓನರ್. ಓಕೆ. ಹಾಗೆ ಇದು ಬಂದ್ಬಿಟ್ಟು 6 ಮಾಡಲ್ 5 ಓನರ್ ಆಗಿದೆ. 1 ಲಕ್ಷ ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 85,000 ಗಾಡಿ ಕೊಡ್ತಾ ಸರ್. 85,000 ಬರೀ 80 ಆಗ್ಬೋದಾ? ಬನ್ನಿ ಸರ್, ಕೊಡೋಣ. ಓಕೆನಾ? ಸರ್, ಹಾಗೆ ಒಂದು 6 ಮಾಡಲ್ ಇದೆ. ಇದು 6 ಮಾಡಲ್ 2nd ಓನರ್, 1,50,000 ಹೇಳ್ತಾ ಇದೀನಿ. 1,40,000 ಗಾಡಿ ಕೊಡ್ತೀನಿ. 140 ಕೊಡ್ತೀನಿ. 6 ಮಾಡಲ್. ಹೌದು ಸರ್. ಗೆಡ್ಸ್ ಕೊಡಿ ಸರ್ ಡೀಟೇಲ್ಸ್. ಸರ್, ಹೊಂಡೆಯಲ್ಲಿ ಗೆಡ್ಸ್ ಯಾರೆಲ್ಲ ಹುಡುಕ್ತಾ ಇದೀರಾ, ಒಂದು 9 ಮಾಡಲ್ 3rd ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಏನೂ ಖರ್ಚಿಲ್ಲ
ಗಾಡಿಲಿ. ಓಕೆ, ಇದು 1,35,000 ಹೇಳ್ತಿದ್ದಾರೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,25,000 ಈ ಗಾಡಿ ಕೊಡ್ತಾ ಇದೀನಿ. 1.25 ಬರೀ 1,25,000. ಓಕೆ ಸರ್, ಹುಂಡೈಯಲ್ಲಿ i20 ಸರ್. ಸರ್ ಹುಂಡೈಲಿ i20 ಇದು ಬಂದ್ಬಿಟ್ಟು ನಿಮಗೆ 11 ಮಾಡಲ್ ಆಗಿರುತ್ತೆ. ಓಕೆ, ಓನರ್ ಮಾತ್ರ 4th ಆಗಿದೆ. ಓನರ್ ಜಾಸ್ತಿ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಸ್ಟಾ ಬರುತ್ತೆ ಇದು. ಅಷ್ಟಾ? ಓಕೆ ಓಕೆ, ಈ ಗಾಡಿ ವೆಹಿಕಲ್ ಬಂದ್ಬಿಟ್ಟು FC ಲ್ಯಾಬ್ಸ್ ಇದೆ. ಎಲ್ಲ ಅಪ್ಡೇಟ್ ಮಾಡ್ಕೊಡ್ತೀನಿ. 2,30,000 ಕೊಡ್ತೀನಿ ಸರ್. 2,30,000 ಎಲ್ಲ ಅಪ್ಡೇಟ್ ಮಾಡಿ ನಿಮ್ದು ಡಾಕ್ಯುಮೆಂಟ್ ಅಷ್ಟು ರನ್ನಿಂಗ್ ಮಾಡಿ ಕೊಡ್ತೀನಿ. ಓಕೆ ಬನ್ನಿ ಸರ್. ಸರ್ ಹುಂಡೈಯಲ್ಲಿ i10 ಟೋಟಲ್ 3 ಗಾಡಿ i10 ಗಾಡಿಗಳು ಸರ್ ನಿಮಗೆ 3 ಸಿಗುತ್ತೆ. ಇನ್ನೂ ಒಂದು i20 ಸಿಗುತ್ತೆ ನಮ್ಮ ಹತ್ರ. ಓಕೆ, ಹೇಳ್ತೀನಿ ಅದು ಕೊಡಿ ಸರ್. ಬಟ್ ಇದು 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು ಡೆಲ್ಲಿ ಟು ಕರ್ನಾಟಕ ಎಲ್ಲ ಮಾಡಿ ಕೊಡ್ತೀನಿ ಸರ್. 1,80,000 ಕೊಡ್ತೀನಿ. 1,80,000. ಈ ಗಾಡಿ ಸರ್. ಹಾಗೆ ಈ ಗಾಡಿ ಬಂದ್ಬಿಟ್ಟು ಇದು 8 ಮಾಡಲ್ ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು 1,90,000 ಹೇಳ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,80,000 ಕೊಡ್ತೀನಿ. 1,80,000 ಕೊಡ್ತೀನಿ. ಓಕೆ ಬನ್ನಿ ಸರ್. ಹಾಗೆ ಈ ಗಾಡಿ ಸರ್, ಹಾಗೆ ಈ ಗಾಡಿ ಕೂಡ 9 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು 1,80,000 ಹೇಳ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,70,000 ಈ ಗಾಡಿ ಕೊಡ್ತೀನಿ. 1,70,000. ಓಕೆ ಸರ್, ಇನ್ನೊಂದು i20. ಹಾಗೆ ಇನ್ನೊಂದು i20 ಹೇಳಿದ್ದೆ ಅವಾಗ. ಇದು 10 ಮಾಡಲ್ ಸೆಕೆಂಡ್ ಓನರ್. ಇದು ಎಲ್ಲ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ನಿಮ್ಗೆ. ಇದು 2,20,000 ಗಾಡಿ ಕೊಡ್ತಾ ಇದೆ. 2.20 10 ಮಾಡಲ್. 4 ಕೂಡ ಮ್ಯಾಗುಲ್ ಬರುತ್ತಲ್ಲ ಸರ್? 4 ಮ್ಯಾಗ್ಯುಲ್ ಬರುತ್ತೆ. ಇದು ಆಸ್ಟಾ ಬರುತ್ತೆ ಇದು. ಓಕೆ, ಆಸ್ಟಾ ವೇರಿಯಂಟ್. ಹೌದು. ಓಕೆ ಸ್ನೇಹಿತರೆ, ನೋಡಿ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸುಮಾರು ಗಾಡಿಗಳು ಲಕ್ಷ್ಮಿ ಕಾರ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಹುಂಡೈಯಲ್ಲಿ ವರ್ಣ ಸರ್ ಕೊಡಿ. ಸರ್ ವರ್ಣ ಯಾರೆಲ್ಲ ಹುಡುಕ್ತಾ ಇದೀರಾ ಲೋ ಬಜೆಟ್ ಅಲ್ಲಿ, ಇದು ಬಂದ್ಬಿಟ್ಟು 10 ಮಾಡಲ್ 4th ಓನರ್ ಆಗಿದೆ. ವೆಹಿಕಲ್ ತುಂಬಾ ಚೆನ್ನಾಗಿದೆ ನಿಮ್ಗೆ. ಇದು ಡೀಸೆಲ್ ವೆಹಿಕಲ್ ಬರುತ್ತೆ ಸರ್. 1,60,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,50,000 ಗಾಡಿ ಕೊಡ್ತೀನಿ. 1,5,000 ಗಾಡಿ ಕೊಡ್ತೀನಿ. ಓಕೆ, ಡೀಸೆಲ್ ವೆಹಿಕಲ್. ಹೌದು ಸರ್. ಡಸ್ಟರ್. ಹಾಗೆ ಡಸ್ಟರ್ ಯಾರೆಲ್ಲ ಹುಡುಕ್ತಾ ಇದೀರಾ ಒಂದು ಎಕ್ಸಿವಿ ಸ್ಟೇಟ್ಮೆಂಟ್ ಅಲ್ಲಿ, ತುಂಬಾ ಚೆನ್ನಾಗಿದೆ. 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಡೀಸೆಲ್ ವೆಹಿಕಲ್. ಇದು 85 PS ಬರುತ್ತೆ. 85 PS. ಈ ಗಾಡಿ ಬಂದ್ಬಿಟ್ಟು 3,35,000 ಗಾಡಿ ಕೊಡ್ತಾ ಇದೀನಿ. ಬರೀ 3,35,000. ಅದ್ರಲ್ಲಿ ಸ್ವಲ್ಪ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,000 ಡಿಸ್ಕೌಂಟ್ ಮಾಡಿ 3,30 ಕೊಡ್ತೀನಿ. 3,30. ಓಕೆ ಸೂಪರ್ ಸರ್. ಸರ್ ರೆನಾಲ್ಟೋ ಸ್ಕಾಲಾ ಯಾರು ಹುಡುಕ್ತಾ ಇದ್ರೆ ಸೆಡನ್ ವೆಹಿಕಲ್, ಡೀಸೆಲ್ ವೆಹಿಕಲ್, ಟಾಪ್ ಎಂಡ್, ಬಟನ್ ಸ್ಟಾರ್ಟ್, 5 ಮ್ಯಾಗ್ವಿಲ್ ಬರುತ್ತೆ. ಓಕೆ, ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 12 ಮಾಡಲ್ ಆಗಿರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ವೆಹಿಕಲ್ ನ ಬರೀ 2 ಲಕ್ಷ ಕೊಡ್ತಾ ಇದೀನಿ. ಗಾಡಿ 2 ಲಕ್ಷಕ್ಕೆ ಡೀಸೆಲ್ ಗಾಡಿ. ಲಕ್ಸುರಿ ಫೀಲ್ ಕೂಡ ಅಂತ ಗಾಡಿ ಕೊಡ್ತಾ ಇದೀನಿ. ಓಕೆ ಸ್ನೇಹಿತರೆ, ನೋಡಿ 2 ಲಕ್ಷಕ್ಕೆ ನಿಮ್ಗೆ ಸ್ಕಾಲಾ ಸಿಗ್ತಾ ಇದೆ ಸರ್. ಹಾಗೆ ಇನ್ನೂ ಒಂದು ವರ್ಣ ಸರ್. ವರ್ಣ ಅಲ್ಲ, ಇದು ಅಸೆಂಟ್. Honda Ascent. 6 ಮಾಡಲ್ 3rd ಓನರ್ ಅಸೆಂಟ ಗಾಡಿ. ಇದು ಪೆಟ್ರೋಲ್ ವೆಹಿಕಲ್. ಸರ್ 1,10,000 ಗಾಡಿ ಕೊಡ್ತಾ ಇದೀನಿ ಸರ್. 1,10,000 ಹುಂಡೈ ಅಸೆಂಟ್. ಓಕೆ, ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಈ ಗಾಡಿ ಸರ್. ಹಾಗೆ ಯಾರೆಲ್ಲ ಒಂದು ಬೊಲೆನೋ ಹುಡುಕ್ತಾ ಇದೀರಾ, ಓಲ್ಡ್ ಬೊಲೆನೋ. ಈ 2004 ಮಾಡಲು 3rd ಓನರ್ ಆಗಿದೆ. ಪೆಟ್ರೋಲ್ ವೆಹಿಕಲ್ ಸರ್. ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ. ಹಾಗೆ ಕೊಡ್ತೀನಿ ನಾನು. 95,000 ಕೊಡ್ತೀನಿ ಗಾಡಿ. ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಬೇಕು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಅದು ಚಾರ್ಜಸ್ ಅವ್ರು ಎಕ್ಸ್ಟ್ರಾ ಕೊಡ್ಬೇಕು. ಈಗ ಪ್ರೆಸೆಂಟ್ಲಿ 95,000 ಗಾಡಿ ಕೊಡ್ತೀನಿ. 95,000. ಹೌದು. ಫೋರ್ಡ್ ಅಲ್ಲಿ ಸರ್, ಫೋರ್ಡ್ ಅಲ್ಲಿ ಯಾರು ಗಾಡಿ ಹುಡುಕ್ತಾ ಇದೀರಾ? ಫೋರ್ಡ್ ಫಿಯೆಸ್ಟಾಗಳು ನನ್ನ ಹತ್ರ 2-3 ಗಾಡಿ ಇದೆ. ಒಂದು ಫಿಗೋ ಇದೆ. ಫಿಯೆಸ್ಟಾದಲ್ಲಿ 12 ಮಾಡಲ್ ಆಗಿರುತ್ತೆ. 3rd ಓನರ್ ವೆಹಿಕಲ್. ಇದು 1,95,000 ಹೇಳ್ತೀನಿ. ಡೀಸೆಲ್ ವೆಹಿಕಲ್. 1,85,000 ಈ ಗಾಡಿ ಕೊಡ್ತೀನಿ. 1,85 ಕೊಡ್ತೀನಿ ಈ ಗಾಡಿ ಸರ್. ಹಾಗೆ ಬಂದ್ಬಿಟ್ಟು ಇದು 11 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಇದು ಡೀಸೆಲ್ ವೆಹಿಕಲ್. ಇದು 1,95 ಹೇಳ್ತೀನಿ. ಇದು 1,85 ಕೊಡ್ತೀನಿ. ಓಕೆ, ಈ ಗಾಡಿ ಸರ್. ಹಾಗೆ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್. ಡೀಸೆಲ್ ಬೇಡ ಅನ್ನೋರಿಗೆ ಪೆಟ್ರೋಲ್. 7 ಮಾಡಲ್ 4th ಓನರ್ ಆಗಿರುತ್ತೆ. ಪೆಟ್ರೋಲ್ ವೆಹಿಕಲ್. 1,05,000 ಗಾಡಿ ಕೊಡ್ತಾ ಇದೀನಿ. 1,05,000. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. 1,05,000 ಕೊಡ್ತಾ ರೌಂಡ್ ಫಿಗರ್ ಆಗ್ಬೋದಾ ಸರ್? ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಬಟ್ ಡಾಕ್ಯುಮೆಂಟ್ ಇಂದ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸರ್. ಹಾಗೆ ಫಿಗೋ ಯಾರೆಲ್ಲ ಹುಡುಕ್ತಾ ಇದೀರಾ? 1-2 ಫಿಗೋ ಇದೆ ನನ್ನ ಹತ್ರ. ಇದು 12 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್. 1,80,000 ಹೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,70,000 ಕೊಡ್ತೀನಿ. 1,70,000 ಸರ್. ಡಸ್ಟನ್ ಸರ್. ಡೆಸ್ಟನ್ ಗೋ ನಿಮ್ಗೆ ಒಳ್ಳೆ ಗಾಡಿ. ಇದು 16 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಸರ್ 2,20,000 ಹೇಳ್ತಾ ಇದೀನಿ. 2 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 2 ಲಕ್ಷಕ್ಕೆ? ಹೌದು ಸರ್. ಲೋನ್ ಕೂಡ ಆಗುತ್ತೆ ನಿಮ್ಗೆ. 5 ಸೀಟರ್ ಸರ್. 5 ಸೀಟರ್ ಲೋನ್ ಕೂಡ ಈ ಗಾಡಿಗೆ ನಿಮ್ಗೆ ಒಂದು 1,70,000 ರಿಂದ 80,000 ನಿಮ್ಗೆ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ. ಸರ್ ಇನ್ನೊಂದು ಪುಂಟೋ ಸರ್. ಸರ್ ಹಾಗೆ ಪುಂಟೋ ಯಾರು ಹುಡುಕ್ತಾ ಇದ್ರೆ ಲೋ ಬಜೆಟ್ ಅಲ್ಲಿ, ಅದರಲ್ಲೂ ಡೀಸೆಲ್ ವೆಹಿಕಲ್. ಇದು 10 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ. ನಾನು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡೋದಾದ್ರೆ 1,55,000 ಕೊಡ್ತೀನಿ. ಹಾಗೆ ಕೊಡ್ತೀನಿ ಅಂದ್ರೆ 1,35 ಕೊಡ್ತಾ ಇದೀನಿ. 1,30ಕ್ಕೆ ಕ್ಲೋಸ್ ಆಗುತ್ತೆ. ಓಕೆ ಸರ್. ಮಾರುತಿ ಸುಜುಕಿಲಿ ಎಸ್ಟಾರ್ ಕೊಡಿ ಸರ್ ಡೀಟೇಲ್ಸ್. ಸರ್ ಒಂದು ಒಳ್ಳೆ ಗಾಡಿ. ಇದು ಒಂದು ಹ್ಯಾಚ್ ಬ್ಯಾಕ್. ಒಂದು ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಬೇಕು, ಮೈಲೇಜ್ ಕೂಡ ಬೇಕು ಅಂದ್ರೆ ಈ ಗಾಡಿ ತಗೊಬಹುದು. ಮಾರುತಿ ಎಸ್ಟಾರ್ ತುಂಬಾ ವೆಹಿಕಲ್ ಚೆನ್ನಾಗಿದೆ. ಈ ಗಾಡಿ ಬಂದ್ಬಿಟ್ಟು 9 ಮಾಡಲ್ 3rd ಓನರ್ ವೆಹಿಕಲ್ ಆಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು 1,75,000 ಕೊಡ್ತಾ ಇದೀನಿ. ಬರೀ 1,25. 9 ಮಾಡಲ್ ಸರ್. 9 ಮಾಡಲ್. ಓಕೆ ಕೊಡಿ ಸರ್. ಹಾಗೆ ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ ಅಲ್ಲಿ 2 ಗಾಡಿ ಇತ್ತು, ಇಲ್ಲೊಂದು ಗಾಡಿ ಇದೆ. ಒಟ್ಟು 3 ಗಾಡಿ ಇದೆ ನನ್ನ ಹತ್ರ. ಇದು ಬಂದ್ಬಿಟ್ಟು 5 ಮಾಡಲ್ ಆಗಿರುತ್ತೆ. ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ 1,60,000 ಕೊಡ್ತಾ ಇದೀನಿ. ಬರೀ 1,60 ಕೊಡ್ತಾ ಇದೀನಿ. ಓಕೆ
ಸುಮಾರು ಗಾಡಿಗಳನ್ನ ನಿಮಗೆ ವೈಟ್ ಬೋರ್ಡ್ ಅಲ್ಲಿ, ಅದು ಕೂಡ ಕಡಿಮೆ ಬಜೆಟ್ ಅಲ್ಲಿ ಗಾಡಿಗಳನ್ನ ತೋರಿಸಿದ್ದೀನಿ. ಎಲ್ಲಿ ಅಂತಂದ್ರೆ ಲಕ್ಷ್ಮಿ ಕಾರ್ಸ್ ಅಲ್ಲಿ ಗಾಡಿಗಳಿದೆ. ಸೊ ಗಾಡಿ ಏನಾದ್ರು ಬೇಕು ಅಂತಂದ್ರೆ ಇಂಟ್ರೆಸ್ಟ್ ಇದ್ರೆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅಂತ ಮೆಸೇಜ್ ಹಾಕಿ ಡೀಟೇಲ್ಸ್ ಬರುತ್ತೆ. ಹಾಗೆ ಲೊಕೇಶನ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಮನೆಗೆ ಏನಾದ್ರು ಒಂದು ಗಾಡಿ ಬೇಕು ಅಂತಂದ್ರೆ ಒಂದ್ಸರಿ ಇಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.